ಹಲೋ ಹಾಯ್, ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇದು ಬಂದು ನನ್ನ ಸ್ಯಾಟರ್ಡೇ ಮಾರ್ನಿಂಗ್ ಬ್ಲಾಗ್. ರಾತ್ರಿ ಮಿಲೆಟ್ಸ್ ನೆನೆಸಾಕಿದ್ದೆ ಆ್ಯಂಡ್ ಈಗ ಬೆಳಿಗ್ಗೆ ಅದನ್ನೇ ಪಲಾವ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದಾನೆ. ಸೇಮ್ ರೈಸ್ ಪಲಾವ್ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡೋದು ಇದನ್ನು. ಆ್ಯಂಡ್ ಹೆಚ್ಚಾಗಿ ಮಸಾಲ ಆ್ಯಡ್ ಮಾಡಲ್ಲ ನಾನು. ಕೊಬ್ಬರಿ ಏನೂ ಹಾಕಲ್ಲ, ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾನೆ. ಆ್ಯಂಡ್ ಇಲ್ಲಿ ತರಕಾರಿ ಅಂತೂ ನಾನು ಬೀನ್ಸು, ಕ್ಯಾರೆಟು, ಆಲೂ ತೊಗೊಂಡಿದ್ದೇನೆ. ಆ್ಯಂಡ್ ಈರುಳ್ಳಿ, ಟೊಮೊಟೊ ಅದು ಹಾಕ್ಕೊತಾನೆ. ಆ್ಯಂಡ್ ಇದಂತೂ ಸೂಪರಾಗಿ ಬಂದಿತ್ತು. ಇದಕ್ಕೂ ಮುಂಚೆ ನಾನು ಬೇರೆ ಮಿಲೆಟ್ಸಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಇದೊಂಥರ ಲೈಕ್ ಸ್ವೀಟ್ ಫ್ಲೇವರ್ ಆಗಿತ್ತು. ನನಗೆ ಸ್ವೀಟ್ ಫ್ಲೇವರ್ ಆಗಿ ಇಷ್ಟ ಆಗುತ್ತೋ ಅವ್ರಿಗೆ ಚೆನ್ನಾಗಿರುತ್ತೆ. ವಿತ್ ಆಲೂ ಅಂತೂ ಸೂಪರಾಗಿತ್ತು. ಇದೇ ನಾನು ಹೇಳ್ತಾ ಇರೋ ಮಿಲೆಟ್ಸು. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು ರಾಗಿ ಥರನೇ ಇತ್ತು. ಸಣ್ಣ ರಾಗಿ ಥರ ಸೇಮ್ ಆಲ್ಮೋಸ್ಟ್ ಅದೇ ಕಲರಲ್ಲಿ ಇತ್ತು. ಆ್ಯಂಡ್ ಪರ್ಟಿಕ್ಯುಲರಾಗಿ ಈ ಮಿಲೆಟ್ಸ್ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲಿ ನಾನು ಈಗ ಪಲಾವ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೇನೆ. ಸೇಮ್ ರೈಸ್ ಪಲಾವ್ ಹೇಗೆ ಮಾಡ್ಕೊತಿರೋ ಹಾಗೆ ಮಾಡ್ಕೊತಾ ಇದ್ದೇನೆ. ಆ್ಯಂಡ್ ರೆಸಿಪಿ ಅಂತೂ ಸೂಪರಾಗಿತ್ತು, ಇಷ್ಟ ಆಯಿತು. ನನ್ನ ಮಗಳು ಚೆನ್ನಾಗಿದೆ ಅಂತ ತಿಂದು. ಆ್ಯಂಡ್ ಈಗ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೆ, ರೀಸ್ಟಾಕಿಂಗ್ ದ ಥಿಂಗ್ಸ್. ಅಂದರೆ ನಮ್ಮ ಮನೆಯಲ್ಲಿ ಖಾಲಿ ಆಗೋಕ್ಕಿಂತ ಮುಂಚೆನೇ ಅದನ್ನು ರೀಸ್ಟಾಕ್ ಮಾಡ್ಕೊಂಡಿದ್ರೆ ಏನೆಲ್ಲ ಪ್ರಯೋಜನಗಳಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಈಗ ಮನೇಲಿ ಏನು ಖಾಲಿ ಆಗಿದೆ, ಏನು ಬೇಕಾಗುತ್ತೆ ಅನ್ನೋದು ಮುಂಚೆನೇ ಇನ್ನು ಒಂದು 50 ಡೇಸಲ್ಲಿ ಮುಗಿಯುತ್ತೆ ಅನ್ನೋ ಮುಂಚೆನೇ ನಾವು ಅದನ್ನು ರೀಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ. ಎಕ್ಸ್ಟ್ರಾ ಕಾಸು ಖರ್ಚು ಮಾಡಲ್ಲ. ಇವಾಗ ರನ್ಔಟ್ ಆದಮೇಲೆ ಮನೇಲಿ ಐಟಮ್ ಖಾಲಿ ಆದಮೇಲೆ ರಶ್ ಆಗಿ ಏನು ಸಿಕ್ತೋ ಅದನ್ನು ಹೋಗಿ ಎಷ್ಟು ಸಿಕ್ಕುತ್ತೋ ಅದನ್ನು ತಗೊಂಡು ಬರೋಕ್ಕಿಂತ ಮುಂಚೆ ಇವಾಗ ಖಾಲಿಯಾಗಿರೋ ವಸ್ತುನ ನಾವು ಅರ್ಜೆಂಟಾಗಿ ಹೋಗಿ ಎಷ್ಟಕ್ಕೋ ಅಷ್ಟಕ್ಕೆ ತೊಗೊಂಬರೋಕ್ಕಿಂತ ಮುಂಚೆನೇ, ಇಲ್ಲಾಂದರೆ ಆರ್ಡ್ರ್ ಮಾಡ್ಕೊಳೋಕ್ಕಿಂತ ಮುಂಚೆನೇ ಸುಮ್ಮನೆ ಆರ್ಡ್ರಿಗೆ ಎಷ್ಟು ಖರ್ಚಾಗುತ್ತೆ, ಎಕ್ಸ್ಟ್ರಾ ಖರ್ಚಾಗುತ್ತೆ, ಇಲ್ಲ ಜಸ್ಟ್ ಹಂಗೋಗಿ ತೊಗೊಂಬರೋಕ್ಕೆ ಎಕ್ಸ್ಟ್ರಾ ಟೈಮೇ ಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ನಾವು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಷ್ಟು ಬೇಕಿದೆ ಅಂತ ಒಂದು 10 ಡೇಸ್ 15 ಡೇಸ್ ಮುಂಚೆನೇ ಪ್ರಿಪೇರ್ ಮಾಡಿ ಎಲ್ಲ ತಗೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ, ನಮ್ಮ ಟೆನ್ಷನ್ನು ರಿಲೀಫ್ ಆಗುತ್ತೆ, ಆ್ಯಂಗ್ಸೈಟಿ ಆ ಥರ ಏನು ಪ್ರಾಬ್ಲಮ್ಸ್ ಇರೋಲ್ಲ. ಸೊ ಕಾಮಾಗಿರುತ್ತೆ ಆ ಮೂಮೆಂಟಲ್ಲಿ. ಇಲ್ಲ ನಮಗೆ ಏನು ಬೇಕಾಗಿದೆ ಆ ವಸ್ತು ಮಾತ್ರ ತಗೊಳ್ಳೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಇಲ್ಲ ಅಂತೇಳಿದರೆ ಸುಮ್ಮನೆ ಹಂಗೆ ಹೋಗಿ ಇದು ಬೇಕಾಗ್ಬೋದು ಅಂತ ಎಕ್ಸ್ಟ್ರಾ ಐಟಮ್ ಎತ್ಕೊಬರೋ ಚಾನ್ಸಸ್ಸು ಇರುತ್ತೆ, ಡೂಪ್ಲಿಕೇಟ್ ಐಟಮ್ಸ್ ಥರ. ಲೈಕ್ ಮನೇಲಿ ಸ್ಟಾಕ್ ಇದ್ರೂ ಮತ್ತು ಇನ್ನೊಮ್ಮೆ ಹೋಗಿ ಎತ್ಕೊಬರೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಅವನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಮುಂಚೆನೇ ಪ್ಲ್ಯಾನ್ ಮಾಡಿ ರೀಸ್ಟಾಕ್ ಮಾಡ್ಕೊಳ್ಳೋದ್ರಿಂದ. ಮುಂಚೆನೇ ರೀಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ಏನು ಇನ್ನೊಂದು ಅಡ್ವಾಂಟೇಜು ಅಂದರೆ ನಮ್ಮ ಹೆಲ್ತ್ಗೂ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಖಾಲಿಯಾಗಿರೋ ವಸ್ತುವಲ್ಲಿ ಇದರಲ್ಲಿ ಅಡ್ಜಸ್ಟ್ ಮಾಡೋಣ ಅನ್ನೋದ್ರನ್ನ ಬಿಟ್ಟು ರೀಸ್ಟಾಕ್ ಆಗಿದ್ರೆ ಏನು ಬೇಕಾಗಿದೋ ಆ ವಸ್ತು ಇರುತ್ತೆ. ಸೊ ಅದನ್ನು ನಾವು ಹೆಲ್ತಿಯರ್ ವರ್ಷನಾಗಿ ತಿನ್ಕೊತೀವಿ. ಇನ್ನೊಂದು ಇಲ್ಲ ಖಾಲಿಯಾಗಿದೆ ಅಂತೇಳ್ಬಿಟ್ಟು ಆರ್ಡ್ರ್ ಮಾಡೋಕ್ಕೆ ಹೋದರೆ ವಸ್ತುನ ಟೈಮು ತಗೋಬೋದು. 10 ಮಿನಿಟ್ಸಲ್ಲೇ ಬರುತ್ತೆ ಈಗ ಬ್ಯಾಂಗ್ಳೂರಲ್ಲಿ, ಬಟ್ ಟೈಮ್ ಕನ್ಸಂಪ್ಷನ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ರಶ್ ಅವರ್ಸಲ್ಲಿ ಅದು ನಡೆಯಲ್ಲ. ಅದು ಬಿಟ್ಟು ಇನ್ನೊಂದು ಏನು ಅಂತೇಳಿದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋದನ್ನು ಕಡಿಮೆ ಆಗುತ್ತೆ ರೀಸ್ಟಾಕ್ ಮಾಡ್ಕೊಳ್ಳೋದ್ರಿಂದ. ರೀಸ್ಟಾಕಿಂಗ್ ಓನ್ಲಿ ಕಿಚನ್ ಐಟಮ್ಸ್ ಅಲ್ಲ, ಎನಿ ಹೌಸ್ ಹೋಲ್ಡ್ ಐಟಮ್ಸ್, ಯಾವುದೇ ಐಟಮ್ಸ್ ಆಗಲಿ, ಏನು ಖಾಲಿ ಆಗ್ತಾ ಇರುತ್ತೋ ಅದನ್ನು ರೀಸ್ಟಾಕಿಂಗ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಟೈಮ್ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಲೈಕ್ ಕಿಚನಲ್ಲಿ ಇನ್ಸ್ಟೆಂಟ್ ಫುಡ್ ಆರ್ಡರಿಂಗ್ ಅವೆಲ್ಲ ಕಡಿಮೆ ಆಗುತ್ತೆ, ಕಾಸು ಖರ್ಚು ಕಡಿಮೆ ಆಗುತ್ತೆ, ಟೈಮ್ ಕನ್ಸಂಪ್ಷನ್ನು ಕಡಿಮೆ ಆಗುತ್ತೆ. ಆ್ಯಂಡ್ ಇವಾಗ ನಾವು ಪರ್ಸ್ನಲ್ ಕೇರ್ಗೆ ಬಂದರೆ ಸ್ಯಾನಿಟರಿ ಐಟಮ್ಸು ಅವೆಲ್ಲ ಫಸ್ಟ್ ಏನು ತಗೋಬೋದು, ಇಟ್ಕೊಂಡಿದ್ರೆ ನಮಗೂ ಟೆನ್ಷನ್ ಇರಲ್ಲ. ಇಲ್ಲ ಅಂದರೆ ತುಂಬಾ ಪ್ರೆಷರ್ ಫೀಲ್ ಆಗುತ್ತೆ ಆ ಟೈಮಲ್ಲಿ ನಮಗೆ ಹೋಗಿ ತಗೊಬರಬೇಕು ಅಂತೇಳಿದ್ರೆ. ಮತ್ತು ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಸ್ಯಾನಿಟರಿ ಲೈಕ್ ಟಾಯ್ಲೆಟ್ ಪೇಪರ್ಸು ಆ ಥರ ಎಲ್ಲ ಟಿಶ್ಯೂಸು ಎಲ್ಲ ಮುಂಚೆನೇ ಇರೋದ್ರಿಂದ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ಹೈಜೀನಾಗೂ ಇರ್ತೀವಿ ನಾವು. ಆ್ಯಂಡ್ ಈವನ್ ನಾವು ಅಪ್ಲೈ ಮಾಡ್ಕೊಡೋ ಕ್ರೀಮನ್ನು ರೀಸ್ಟಾಕ್ ಮುಂಚೆನೇ ಮಾಡ್ಕೊಂಡಿದ್ರೆ ಒಳ್ಳೆಯದು. ಇಲ್ಲ ಅಂತೇಳಿದ್ರೆ ತಗೊಳ್ಳೋಣ ಮುಗ್ದೋಯ್ತು, ನೆಕ್ಸ್ಟ್ ತಗೊಳ್ಳೋಣ ಒಂದು 3-4 ಡೇಸ್ ಅಲ್ಲೇ ಕಳೆದೋಗುತ್ತೆ. ಸೊ ಆ ಕ್ರೀಮ್ನ 3-4 ಡೇಸ್ ಹಚ್ಚಿಲ್ಲ ಅಂತೇಳಿದ್ರೆ ನಾವು ಇಷ್ಟು ದಿನ ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಬಂದಿದ್ದ ಸ್ಕಿನ್ ಕೇರು ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಮತ್ತೆ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ರೀಸ್ಟಾಕಿಂಗಿಂದ ತುಂಬಾ ಒಳ್ಳೆಯದಿರುತ್ತೆ.
ಅದೇ ವಿಚಾರದಲ್ಲಿ ನಾವು ಫುಡ್ಡಲ್ಲಿ ನೋಡಿಕೊಂಡ್ರೆ ಕೆಲವೊಮ್ಮೆ ರೀಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತೇವೆ, ಜಂಕ್ ತಿಂತೇವೆ. ಜಂಕ್ ತಿನ್ನೋದು, ಆಚೆ ತಿನ್ನೋದು ಮಾಡಿದ್ರೆ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ನಾವು ಕನ್ಸಿಸ್ಟೆನ್ಸಿಯಿಂದ ಹೆಲ್ತಿ ಫುಡ್ ತಿನ್ಕೊಂಬಂದಿದ್ರೆ ಅಲ್ಲಿನೂ ನಾವು ಪರಿಶ್ರಮ ಎಲ್ಲ ವೇಸ್ಟ್ ಆಗುತ್ತೆ. ಬ್ಯಾಕ್ ಟು ದ ಬ್ರೇಕ್ಫಾಸ್ಟ್ ಥಿಂಗ್. ಪಲಾವ್ ಮುಗೀತು. ಈಗ ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಆಯಿಲು ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿದ್ದೇನೆ. ಹಾಕಿ ಇಲ್ಲಿ ತವಾ ಮೇಲೆ ಫ್ರೈ ಮಾಡ್ಕೊತಾ ಇದ್ದಾನೆ. ನಂಗೆ ಆಲ್ಮೋಸ್ಟ್ ಈ ಥರನೇ ಮುಗ್ದೋಗುತ್ತೆ ಪನ್ನೀರ್ ಇದ್ದರೆ. ಬೇರೆ ಅದನ್ನು ಬೇರೆ ಡಿಶಸಸ್ ಕನ್ವರ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಥರ ಇದ್ರೆ ಅಂತ ನನಗೆ ಇಷ್ಟ ಆಗುತ್ತೆ. ಸೊ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೇನೆ ನಾನು. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಲುಕ್ ಎಮ್ಮಿ ಆ್ಯಂಡ್ ಡಿಲಿಷಿಯಸ್. ಜೊತೆಗೆ ಒಂದು ಸ್ವಲ್ಪ ಪಪಾಯನೂ ತಗೊಂಡೆ. ಇದು ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು. ಆ್ಯಂಡ್ ನಮಗೆ ಬ್ಯಾಕ್ ಟು ದ ಟಾಪಿಕ್, ನಮಗೆ ಬೇಕಾಗಿರೋ ವಸ್ತುಗಳು ಎಲ್ಲ ನಮಗೆ ಹ್ಯಾಂಡ್ ಸಿಗ್ತಾ ಇದ್ದರೆ ಸೊ ನಾವು ಬೇರೆ ಯಾವ ಕೆಲಸದ ಮೇಲೆ ಫೋಕಸ್ ಮಾಡಬೇಕು, ಅದು ಕೆಲಸ ಸ್ಮೂತಾಗಿ ನಡೀತಾ ಇರುತ್ತೆ. ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋಲ್ಲ. ಅಯ್ಯೋ ಇದು ಖಾಲಿಯಾಗಿದೆ, ಇದು ರೀಸ್ಟಾಕ್ ಮಾಡ್ಕೋಬೇಕು ಅನ್ನೋ ಎಲ್ಲ ಟೆನ್ಷನ್ನೂ ಇರೋಲ್ಲ. ಆರಾಮ್ಸೆ ಲೈಫ್ ಹೋಗ್ತಾ ಇರುತ್ತೆ. ನಾವು ಯಾವ ಕೆಲಸ ಮಾಡಬೇಕು ಆ ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ಕಾನ್ಸಂಟ್ರೇಷನ್ ಎಲ್ಲ ಕೆಲಸದ ಮೇಲೆ ಏನೇ ಇರುತ್ತೆ. ಆ್ಯಂಡ್ ಟು ಡೂ ಲಿಸ್ಟ್ ಮಾಡ್ಕೊಳ್ಳೋದಂತೂ ತುಂಬಾ ಆಗುತ್ತೆ, ಉಪಯೋಗಕರ. ನಾನು ಹೇಳ್ದೆ ಜಾನ್ವರಿಯಿಂದ ಮಾಡ್ತಾ ಇದ್ದಾನೆ. ತುಂಬಾ ಕೆಲಸಗಳು ನಾವು ಹೆಚ್ಚಿಗೆ ಕೆಲಸ ಮಾಡ್ತಾ ಇರ್ತೀವಿ. ಟು ಡೂ ಲಿಸ್ಟ್ ಮಾಡಿಕೊಂಡ್ರೆ ಹೆಚ್ಚಾಗಿ ನಮ್ಮ ಕೆಲಸಗಳು ಪ್ರೋಗ್ರೆಸ್ ಕಾಣ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಪೆಂಡಿಂಗ್ ಹೋಗ್ತಾ ಇರುತ್ತೆ. ಇದು ಅಬ್ಸರ್ವ್ ಮಾಡಿದ್ದೀನಿ ನಾನು. ಆ್ಯಂಡ್ ನೀವು ಯಾರಾದರೂ ಟು ಡೂ ಲಿಸ್ಟ್ ಮಾಡ್ಕೊತಾ ಇಲ್ಲ ಅಂದರೆ ಖಂಡಿತ ಪ್ರಿಪೇರ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರನ್ನು ಮಾಡ್ತಾಯಿದ್ರೆ ಯಾವುದಾದ್ರೂ ಟ್ರಿಪ್ಸ್ ಏನಾದರೂ ಇದ್ದರೆ ಖಂಡಿತ ಶೇರ್ ಮಾಡಿ, ನಾನು ತಗೊತಾನೆ. ಆ್ಯಂಡ್ ಅಡುಗೆ ಕೆಲಸ ಎಲ್ಲ ಮುಗೀತು. ಈಗ ಇಲ್ಲಿ ಪ್ಲ್ಯಾಂಟ್ಸ್ಗೆ ವಾಟರ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಆ್ಯಂಡ್ ಈ ವಾಟರ್ ಬಂದುಬಿಟ್ಟು ರಾತ್ರಿ ಮಿಲೆಟ್ಸ್ನ ನೆನೆಸಿಟ್ಟಿದ್ದೆಲ್ಲ ಅದು, ಮತ್ತು ಹೆಸರು ಕಾಳು ಒಂದು ಸ್ವಲ್ಪ ಇತ್ತು, ಹೆಸರು ಕಾಳು ಬಯಸಿರೋ ನೀರು, ಅದನ್ನು ಎರಡೂ ಮಿಕ್ಸ್ ಮಾಡಿ ವಾಟರ್ ಮಾಡ್ತಾಯಿದ್ದಾನೆ ನಾನು ಪ್ಲ್ಯಾಂಟ್ಸ್ಗೆ. ಆ್ಯಂಡ್ ಇದು ನಾನು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಥರ ವಾಟರ್ ಮಾಡೋದ್ರಿಂದ. ಆ್ಯಂಡ್ ಮೈ ನ್ಯೂ ಅಡಿಷನ್, ಇದು ನೆನ್ನೆ ತಂದೆ ಕಪ್ಪು, ತುಂಬಾ ಇಷ್ಟ ಆಯಿತು. ಈ ಥರ ಇರೋದು ನಾನು ತುಂಬ ನೋಡ್ತಾ ಇದ್ದೆ, ಸಿಕ್ಕಲಿಲ್ಲ, ನೆನ್ನೆ ಸಿಕ್ತು, ಸೊ ತಗೊಬಂದೆ. ಆ್ಯಂಡ್ ಕಪ್ ಆಫ್ ಟೀ ಕುಡಿತಾ ನನ್ನ ಮಗಳು ಮಾಷಾ ಅಂತ ಬೇರೆ ನೋಡ್ತಾ ಇದ್ಲು. ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಆ್ಯಂಡ್ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಕ್ಲಿಪ್ಪಿಂಗ್, ಆ ಟೀ ಡ್ರಾಪ್ ಕ್ಲಿಪ್ಪಿಂಗ್. ಆ್ಯಂಡ್ ಇದು ರೀಸ್ಟಾಕ್ ಮಾಡ್ಕೊಂಡೆ ಕೆಲವು ಥಿಂಗ್ಸು. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನೋಡಿ, ನನ್ನ ಮಗ್ಸ್ 3 ಮಗ್ಸ್ ನನ್ನ ಮಗಳು ಸೆಲೆಕ್ಟ್ ಮಾಡಿರೋದು. ಎಲ್ಲೋ ಬಂದು ಡ್ಯಾಡಿಗಂತೆ. ಆ್ಯಂಡ್ ನೆಕ್ಸ್ಟ್ ನಾನು ಕುಡಿತಾ ಇದ್ದ ಮಗ್ ಬಂದು ನನಗೆ. ಆ್ಯಂಡ್ ಪುಟ್ಟ ಮಗ್ ಬಂದು ಪರ್ಪಲ್ ಕಲರ್ ನನ್ನ ಮಗಳಿಗಂತೆ. ಅದು ಅವಳೇ ಸೆಲೆಕ್ಟ್ ಮಾಡಿಕೊಂಡು ಅವಳೇ ಗಿಫ್ಟ್ ಕೊಡಬೇಕು ಅಂತ ಇದು ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ನಾನು ಇಲ್ಲಿ ರೀಸ್ಟಾಕಿಂಗ್ ಮಾಡೋಕ್ಕೆ ಬಂದರೆ ನನ್ನ ಮಗಳು ನೋಡಿ ಈ ಥರದ್ರಲ್ಲಿ ಮಾತ್ರ ಹೆಲ್ಪ್ ಮಾಡ್ತಾರೆ. ಏನೇನು ಚೆಲ್ಬಿಟ್ರೆ ಮಮ್ಮ ನೀನೇ ಕ್ಲೀನ್ ಮಾಡು ಅಂತ ನನಗೆ ಬಿಟ್ಟು ಹೋಗ್ತಾಳೆ. ನೋಡಿ ಇಲ್ಲಿನೂ ಮೆಸಪ್ ಮಾಡಿದ್ದಾಳೆ. ಆ್ಯಂಡ್ ಇದಾಗಿತ್ತು ನನ್ನ ಪುಟ್ಟ ಸ್ಯಾಟರ್ಡೇ ವ್ಲಾಗ್. ಇದು ಫ್ರಮ್ ಮಾರ್ನಿಂಗ್ ಟು ಆಫ್ಟರ್ನೂನ್ ಆಯಿತು. ಇದಾದಮೇಲೆ ನಾನು ಲಂಚ್ ಮಾಡಿಕೊಂಡೆ. ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊತೇನೆ. ಸೊ ಇನ್ಸ್ಟೆಂಟಾಗಿ ಚಟ್ನಿ ಏನೇನೋ ಮಾಡಬೇಕು ಅಂದರೆ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ರವಾನೂ ರೋಸ್ಟ್ ಮಾಡ್ಕೊಬಿಡ್ತೇನೆ ಸ್ವಲ್ಪ. ಆ್ಯಂಡ್ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.